ನೋಡಿ ತಂಡ್ಲೆ ತಳಾಸಿನಿ ಮಾಡಲಿಕ್ಕೆ ನೋಡಿ ಇಷ್ಟು ತಂಡ ತೆಗೆದಿದ್ದೇನೆ. ಇದನ್ನೀಗ ಚೆನ್ನಾಗಿ ತೊಳೆದು ನೋಡಿ, ಇದು ತುದಿ ಎರಡು ಸೈಡ್ ತುದಿ ಹೀಗೆ ತೆಗೆದು ಕ್ಲೀನ್ ಮಾಡಿ ತಂದಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಗುದ್ದಬೇಕು. ನೋಡಿ ಆಲ್ರೆಡಿ ಒಂದು ಗುದ್ದಿದೆ. ನೋಡಿ ಈ ಥರ ಎಲ್ಲ ತೊಂಡೆಯನ್ನು ಇದೇ ಥರ ಗುದ್ದಿ ತರಬೇಕು. ಪುಡಿ ಆಗಬಾರ್ದು, ನೋಡಿ ಇಡೀ ಇರಬೇಕು. ಈ ಥರ ಮಾಡಬೇಕು. ಈ ಥರ ಎಲ್ಲವನ್ನು ಗುದ್ದಿ ತರ್ತೇವೆ. ಎಲ್ಲ ತೊಂಡೆಕಾಯಿಯನ್ನು ಈ ಥರ ಗುದ್ದಿದ್ದೇನೆ. ಈಗ ಇದಕ್ಕೆ ಒಗ್ಗರಣೆ ಹಾಕಬೇಕು. 4ರಿಂದ 5 ಮೆಣಸು ನೋಡಿ ಈ ಥರ ಈ ಸಲ ಕಟ್ ಮಾಡಿದ್ದೇನೆ. ಈಗ ಇದಕ್ಕೆ ಬೆಳ್ಳುಳ್ಳಿ ಬೇಕಿದೆ. ಇಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೇನೆ. ಬೆಳ್ಳುಳ್ಳಿಯನ್ನು ಈ ಥರ ಗುದ್ದಬೇಕು, ಒಂದು ಬಿಡದೆ ಹಾಗೆ ಗುದ್ದಬೇಕು. ನೋಡಿ ಒಂದು ಬೆಳ್ಳುಳ್ಳಿ ಇಡೀ ಇರಬಾರ್ದು, ಇಡೀ ಇದ್ರೆ ಎಣ್ಣೆಯಲ್ಲಿ ಅದು ಸಿಡಿತದೆ. ಒಗ್ಗರಣೆಗೆ ರೆಡಿ ಮಾಡಿ ನೋಡಿ. ಈಗ ಇದಕ್ಕೆ ಒಗ್ಗರಣೆ ಹಾಕಲಿಕ್ಕೆ ಇಷ್ಟು ತೆಂಗಿನೆಣ್ಣೆ ಹಾಕ್ತೇನೆ ನೋಡಿ. ಎಣ್ಣೆ ಸ್ವಲ್ಪ ಜಾಸ್ತಿ ಇದಕ್ಕೆ. ಇದೀಗ ಕೆಂಪಾಗಿ ಫ್ರೈ ಆಗಬೇಕು. ಬೆಳ್ಳುಳ್ಳಿ ಸರಿ ಕೆಂಪಾಗಬೇಕು ನೋಡಿ. ಈಗ ಎಷ್ಟು ಕೆಂಪಾಗಿ ಬೆಳ್ಳುಳ್ಳಿ ಆಗೋ ತನಕ ಇದಾಗಬೇಕು. ತೊಂಡೆ ಹಾಕ್ತೇವೆ ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೋಡಿಕೊಂಡು ಹಾಕಿದರೆ ಆಯಿತು. ನೀರು ಇದೀಗ ಸರಿ ಬೇಯಬೇಕಾಗ್ತದೆ. ಇದನ್ನು ಮುಚ್ಚಿಟ್ರೆ ಆಯಿತು. ಈಗ ಸ್ವಲ್ಪ ಬೇಯಲಿ. 10ರಿಂದ 15 ನಿಮಿಷ ಇದೀಗ ಬೇಕು. ಅದು ನೀರು ಹಾಕಿ ಸ್ವಲ್ಪ ಜಾಸ್ತಿ ಆಗಿತ್ತು ಅದು ನೋಡಿ. ಇದನ್ನು ನಾನೀಗ ಓಪನ್ ಇಟ್ಟರೆ ಈ ನೀರೆಲ್ಲ ಈಗ ಆವಿಯಾಗಬೇಕು. ಈಗ ಸ್ವಲ್ಪ ನೀರು ಹೋಗುವವರೆಗೆ ಇದು ಮಾಡಬೇಕು, ಬೇಯಿಸ್ಬೇಕು. ನಾನೀಗ ಓಪನ್ ಇಟ್ಟಿದ್ದೇನೆ ದೊಡ್ಡದು ಮಾಡಿ ಗ್ಯಾಸ್. ಒಂದು 5 ನಿಮಿಷದಲ್ಲಿ ಇದೆಲ್ಲ ನೀರೀಗ ಹೋಗ್ತದೆ ನೋಡಿ. ಇಷ್ಟು ಈಗ ಇನ್ನೂ ಸಹ ಬೇಕಾದ್ರೆ ಸ್ವಲ್ಪ ಆರಿಸ್ಬೋದು ನೋಡಿ. ಸಾಧಾರಣ ನೀರೆಲ್ಲ ಹೋಯ್ತು ಸರಿ. ಈ ಥರ ಫ್ರೈ ಆಗಿ ನೋಡಿ. ಅಷ್ಟು ತೊಂಡೆ ಇದ್ದದ್ದು ಫುಲ್ ಇತ್ತು. ಈಗ ನೋಡಿ ಅರ್ಧಕ್ಕೆ ಅರ್ಧ ಕಮ್ಮಿ ಆಯಿತು, ಫುಲ್ ಕಮ್ಮಿ ಆಯಿತು. ಈಗ ಬಿಸಿ ಬಿಸಿ ಗಂಜಿ ಒಟ್ಟಿಗೆ ಈ ತೊಂಡೆ ಉಪ್ಪು ನೋಡಿ, ಒಳ್ಳೆ ಟೇಸ್ಟ್ ಆಗ್ತದೆ. ಗಂಜಿ ಮತ್ತು ತೊಂಡೆ ಉಪ್ಪು. ಮುಂದಿನ ವಿಡಿಯೋದಲ್ಲಿ ಸಿಗುವ. ಬಾಯ್ ಫ್ರೆಂಡ್ಸ್.